ಕುಣಿಗಲ್ ಪಟ್ಟಣದ ಸಂಚಾರದ ವ್ಯವಸ್ಥೆಗೆ ಅಡಚಣೆಯಾಗದಂತೆ ಪಾದಚಾರಿಗಳಿಗೆ ಅನುಕೂಲವಾಗಲೆಂದು 2.5 ಕೋಟಿ ಅನುದಾನದಲ್ಲಿ ಪಾದಚಾರಿ ಮಾರ್ಗ ಮತ್ತು ಸಿಮೆಂಟ್ ಬ್ಲಾಕ್ಗಳನ್ನು ಅಳವಡಿಸುವುದು ಮಲ್ಲಘಟ್ಟದಿಂದ ಪಿಡಬ್ಲ್ಯೂಡಿ ಐಬಿವರೆಗೆ ಹಾಗೂ ನೀಲತ್ತಹಳ್ಳಿ ಕ್ರಾಸ್ನಲ್ಲಿ ಸಿಸಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಡಾ ಎಚ್.ಡಿ. ರಂಗನಾಥ್. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಪವರ್ ಟಿವಿ, ಕುಣಿಗಲ್. ವಿಶೇಷವಾಗಿ ನಮ್ಮ ನಿಕಟಪೂರ್ವ ಸಂಸದರಾದಂಥ ಡಿ.ಕೆ. ಸುರೇಶ್ ಸಾಹೇಬರು ಏನು ಇವತ್ತು ಡಬಲ್ ರೋಡ್ ಮಾಡಿಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ನಮ್ಮ ಪಟ್ಟಣದ ಸಂಚಾರದ ವ್ಯವಸ್ಥೆಗೆ ಅಡಚಣೆ ಆಗದಲೆ ಪಾದಚಾರಿಗಳಿಗೆ ಅನುಕೂಲವಾಗಲಿಕ್ಕೆ ವಿಶೇಷವಾಗಿ 2.5 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಫುಟ್ಪಾತ್ ಮತ್ತು ಪೇವರ್ಸ್ ಮಾಡಲಿಕ್ಕೆ ಒಂದು ಕಡೆ ಪೂಜೆ ಮಾಡೋದು ಒಂದು ಕಡೆ ಆದರೆ ಚರಂಡಿ ಮತ್ತು ಡ್ರೈನ್ಗಳನ್ನು ಈ ಹೌಸಿಂಗ್ ಬೋರ್ಡಿಂದ ಬೆಂಗಳೂರು ಹೋಗುವಂಥ ಮುಖ್ಯ ರಸ್ತೆವರೆಗೂ ಮಾಡೋಂಥ ಒಂದು ಚಿಂತನೆಯಲ್ಲಿ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ಪಟ್ಟಣದ ಒಂದು ಬ್ಯೂಟಿಫಿಕೇಷನ್ಗೆ ಕೆರೆದು ಮತ್ತು ಪಾರ್ಕ್ಗಳು ಮತ್ತು ಪಾದಚಾರಿಗಳ ಒಂದು ಮಾರ್ಗಗಳನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಒತ್ತು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಟ್ಟು ಇವತ್ತು ಒಂದು ಕಾಮಗಾರಿನ ಶುರು ಮಾಡಿದ್ದೇವೆ. ಎಲ್ಲರೂ ಸಹಕರಿಸಬೇಕು. ಭಾಳಷ್ಟು ಜನ ಒತ್ತುವರಿ ಮೂಲಕ ಅಂಗಡಿಗಳನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಎಲ್ಲರೂ ಸಹಕಾರ ಕೊಟ್ಟರೆ ಕುಣಿಗಲ್ ತಾಲೂಕಿನ ಪಟ್ಟಣದ ಜನರಿಗೆ ಸುವ್ಯವಸ್ಥೆಯ ಒಂದು ಸಂಚಾರವನ್ನು ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ರಾಜ್ಯಗಳಲ್ಲೂ SIR ಮಾಡಬೇಕು ಅಂತ BJPಯವರು ಬಲ ಪ್ರಯೋಗ ಮಾಡಿಕೊಂಡು ವಿರೋಧ ಪಕ್ಷದವರು ಮಾಡಬಾರ್ದು ಅಂತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರನೇ ಎಲ್ಲ ವಿಚಾರದಲ್ಲೂ SIR ಮಾಡ್ತಿರೋಂಥ ವಿಚಾರಕ್ಕೆ ಅಡಚಣೆ ಮಾಡದಲೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಿ ಎಲ್ಲ ರೀತಿಯಲ್ಲೂ ಜನಕ್ಕೆ ಅನುಕೂಲ ಆಗಲಿ. ಇವತ್ತೇನು BJPಯವರ ಕುತಂತ್ರಗಳು ಇದ್ರೂ ಸಹ ನಾವು ರಕ್ಷಣೆ ಕೊಡ್ತೇವೆ ಅಂತೇಳಿ ಮಾಡ್ತಿರೋಂಥ SIRಗೆ ಕರ್ನಾಟಕದ BJP ಮತ್ತು JDS ಅವರು SIR ಮಾಡಬಾರ್ದು ಅಂತ ಹೊರಟಿರೋದೇ ಅಪಹಾಸ್ಯ ಅಂತ ನಾನು ಭಾವಿಸ್ತೇನೆ. ನಾನು ನಿಮಗೆಲ್ಲ ಗೊತ್ತಿದ್ದಂತೆ ಕುಣಿಗಲ್ಗೆ ಬಹು ಮುಖ್ಯವಾದಂಥ ನೀರಾವರಿಯ ಕಾಮಗಾರಿ ಅದು. ಭಾಳಷ್ಟು ಜನ JDS ಅವರು BJPಯವರು ನಿಮಗೆಲ್ಲ ಗೊತ್ತಿದೆ ವಿರೋಧವನ್ನು ಮಾಡಲಿಕ್ಕೆ ರಾಜಕೀಯ ಉದ್ದೇಶದಿಂದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಅದರ ಹಿಂದೆ ಕೋರ್ಟ್ಗೂ ಸಹ ಹಾಕಿದರಂಥದ್ದು ನಮಗೆಲ್ಲ ಗಮನದಲ್ಲಿದೆ ಅಂದ್ಕೊಡ್ತೀವಿ. ಹೈಕೋರ್ಟಲ್ಲಿ ಇದು ಚರ್ಚೆಗಳನ್ನು ಮಾಡಿ ನಾವು ಸಹ ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ನಮ್ಮ ಲಾಯರ್ಸ್ಗಳು, ಸರ್ಕಾರಿ ಲಾಯರ್ಸ್ಗಳು, ಕುಣಿಗಲ್ ತಾಲೂಕಿನ ರೈತಾಪಿ ಕುಟುಂಬದ ರೆಪ್ರೆಸೆಂಟ್ ಮಾಡೋಂಥ ಪ್ರತಿನಿಧಿಸುವಂಥ ಲಾಯರ್ಸ್ಗಳೆಲ್ಲ ವಾದ ಮಾಡಿದ್ದೇವೆ. ಯಾವ ಕಾರಣಕ್ಕೋಸ್ಕರ ಈ ಒಂದು ಲಿಂಕ್ ಅವಶ್ಯಕತೆ ಇದೆ, ಎಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ 13ನೇ ತಾರೀಕು ಆರ್ಡರ್ಸ್ಗಳು ಕೊಡ್ತಾರೆ. ಸೊ ನನ್ನ ಪ್ರಕಾರ ಅನುಕೂಲ ಆಗುತ್ತೆ ಅಂತ ನಾನು ಬಯಸ್ತೇನೆ. ಹಾಗೆಯೇ ಸರ್ಕಾರನೂ ಇವತ್ತು ಎಲ್ಲರಿಗೂ ಮಂದಟ್ಟು ಮಾಡಿಕೊಡ್ತಾ ಇದ್ದಾರೆ. ಈ ಲಿಂಕ್ ಇಂದ ಸುಮಾರು 3-4 ಲಕ್ಷ ಜನ ರೈತರಿಗೆ ಅನುಕೂಲ ಆಗೋಂಥದ್ದನ್ನು ಯಾವುದೇ ರೀತಿಯಲ್ಲೂ ತಡೆ ಮಾಡಲಿಕ್ಕೆ ತಯಾರಿಲ್ಲ. ಆ ಕಾಮಗಾರಿನ ಪರಿಪೂರ್ಣತೆಯನ್ನು ಮುಂದುವರಿಸ್ತೇವೆ ಅಂತ. ಸೊ ಕೋರ್ಟಿನ ಆಜ್ಞೆ ಬಂದ ನಂತರ ಕೋರ್ಟಿನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಲಿಕ್ಕೆ ಸರ್ಕಾರ ಮತ್ತು ನಾವೆಲ್ಲ ತಯಾರಿದ್ದೇವೆ. ಅವರ ಮನದಟ್ಟು ಮಾಡೋಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅವ್ರು ಯಾವತ್ತೂ ಅಡ್ಡಿಪಡಿಸಿಲ್ಲ. ಏನು ಅನಾನುಕೂಲತೆ ಆಗುತ್ತೆ ಆ ವಿಚಾರದಲ್ಲಿ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ.